ಇದು ಪ್ರಜಾಶಕ್ತಿ ಟಿವಿಯ ಅತಿ ದೊಡ್ಡ ಗೆಲುವು. ಸುದ್ದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ನಕಲಿ ಕ್ಲಿನಿಕ್ಗೆ ಬಿತ್ತು ಬೀಗ. ಅದು ಏನ್ ಕಿತ್ಕೊಳ್ತೀಯಾ ಅಂದಿದ್ದ ನಕಲಿ ಡಾಕ್ಟರ್ನ ಮುಖವಾಡ ಕಳಚಿದ ಪ್ರಜಾಶಕ್ತಿ ಟಿವಿ. ನಿಮ್ಮಂತ ನಕಲಿ ಡಾಕ್ಟರ್ಗಳನ್ನ ಬುಡ ಸಮೇತನೇ ಕೀಳ್ತೀವಿ. ಡಾಕ್ಟರ್ ಅಂತ ಹೇಳ್ಕೊಂಡಿದ್ದವ ಅಸಲಿಗೆ ಡಾಕ್ಟರ್ ಅಲ್ವೇ ಅಲ್ಲ. ಡಿ ಫಾರ್ಮ್ ಮಾಡಿಕೊಂಡು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ. ಎಸ್, ಪ್ರಜಾಶಕ್ತಿ ಟಿವಿ ಸದಾ ಜನಪರವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದು ತುಮಕೂರಿಗರ ನಾಡಿ ಮಿಡಿತವಾಗಿ ಹೊರಹೊಮ್ಮಿದೆ. ಯಾವುದೇ ಹೆದರಿಕೆ ಬೆದರಿಕೆಗೆ ಜಗ್ಗದೆ ಕುಗ್ಗದೆ ನಿಷ್ಠೆಯಿಂದ ಸುದ್ದಿ ಮಾಡ್ತಾ ಅನ್ಯಾಯಕ್ಕೆ ಒಳಗಾದವರ ದನಿಯಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಪ್ರಜಾಶಕ್ತಿ ಟಿವಿ ಬರ್ತಾ ಇದ್ದು ಇದೀಗ ರೋಚಕ ಕಾರ್ಯಾಚರಣೆಯನ್ನ ನಡೆಸಿ ನಕಲಿ ಡಾಕ್ಟರ್ನ ಮುಖವಾಡವನ್ನ ಬಯಲು ಮಾಡುವ ಮೂಲಕ ಅಮಾಯಕ ಜೀವ ಬಲಿಯಾಗೋದನ್ನ ತಪ್ಪಿಸಿದೆ. ಹೌದು, ತುಮಕೂರು ನಗರದಲ್ಲಿ ಅದೆಷ್ಟೋ ನಕಲಿ ಕ್ಲಿನಿಕ್ಗಳಿದ್ದು ನಾನು MBBS ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡು ಚಿಕ್ಕದಾಗಿ ಕ್ಲಿನಿಕ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು BAMS ಮಾಡಿಕೊಂಡು ಇಂಗ್ಲಿಷ್ ಮೆಡಿಸನ್ ಅನ್ನ ಕೊಡೋದಲ್ಲದೆ ಮಿಕ್ಸೋಪತಿಯನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತಾ ಇದ್ದು ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಮಾಹಿತಿಯನ್ನ ಪಡೆದುಕೊಂಡು ನಗರದ ಹಲವು ನಕಲಿ ಕ್ಲಿನಿಕ್ಗಳ ಮೇಲೆ ರೇಡ್ ಮಾಡಿ ನಕಲಿ ಡಾಕ್ಟರ್ಗಳ ಮುಖವಾಡವನ್ನ ಬಯಲು ಮಾಡ್ತಾ ಬಂದಿದೆ. ಅಲ್ಲದೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನ ನೀಡ್ತಾ ಇದ್ದು ನಕಲಿ ಕ್ಲಿನಿಕ್ಗಳ ವಿರುದ್ಧ ಇಲಾಖೆ ಕ್ರಮ ತೆಗೆದುಕೊಳ್ಳುವಂತೆ ನಿಮ್ಮ ಪ್ರಜಾಶಕ್ತಿ ಟಿವಿ ಮಾಡಿದೆ. ಇದೀಗ ನಿನ್ನೆ ತುಮಕೂರು ಹೊರ ವಲಯದ ಗಂಗಸಂದ್ರದ ಮುಖ್ಯ ರಸ್ತೆಯಲ್ಲಿ ಋತ್ವಿಕ್ ಕ್ಲಿನಿಕ್ ಮೇಲೆ ಪ್ರಜಾಶಕ್ತಿ ಟಿವಿ ರೇಡ್ ಮಾಡಿದ್ದು ನಕಲಿ ಡಾಕ್ಟರ್ನ ಕರಾಳ ಮುಖವಾಡವನ್ನ ಬಯಲು ಮಾಡುವ ಮೂಲಕ ರೋಗಿಗಳ ಪ್ರಾಣವನ್ನ ಉಳಿಸುವ ಕೆಲಸ ಮಾಡಿದೆ. ಅದು ಇನ್ನು ಋತ್ವಿಕ್ ಕ್ಲಿನಿಕ್ ಮೂಲತಃ ರವಿ ಒಡೆತನದ ಕ್ಲಿನಿಕ್ ಆಗಿದ್ದು ಸುಹಾಸ್ ಎಂಬಾತ ಡಾಕ್ಟರ್ ಅಂತ ಹೇಳ್ಕೊಂಡು ಬರೋ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಪ್ರಜಾಶಕ್ತಿ ಟಿವಿ ಪ್ರತ್ಯಕ್ಷ ವರದಿಯನ್ನ ಮಾಡಿತ್ತು. ಆಗ ತಾನು ಮೈಸೂರಿನಲ್ಲಿ BAMS ಮಾಡ್ಕೊಂಡಿದ್ದೇನೆ, ನನ್ನದು ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿದೆ, 8742 ಅಂತ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಜಾರ್ಕೊಳ್ಳಲು ಮುಂದಾಗಿದ್ದ. ಕನಿಷ್ಠ ಕ್ಲಿನಿಕ್ನಲ್ಲಿ ಒಂದೇ ಒಂದು ಸರ್ಟಿಫಿಕೇಟ್ ಕೂಡ ಕ್ಲಿನಿಕ್ನಲ್ಲಿ ಇರಲಿಲ್ಲ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ನಿನಗ್ಯಾಕೆ ಕೊಡಬೇಕು, ನಾನು ಯಾರಿಗೆ ಕೊಡಬೇಕೋ ಕೊಡ್ತೀನಿ ಅಂತ ಪ್ರಜಾಶಕ್ತಿ ವರದಿಗಾರನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಕೂಡ ಮಾಡಿದ್ದ. ಇನ್ನು ಸಮಾಜದ 4ನೇ ಅಂಗವಾದ ಪತ್ರಿಕಾ ರಂಗದ ಮೇಲೆ ಹಲ್ಲೆ ಮಾಡಿದ್ದನ್ನ ಸಹಿಸಿಕೊಳ್ಳದ ಪ್ರಜಾಶಕ್ತಿ ಟಿವಿ ನಿನ್ನೆ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿತ್ತು. ದೂರಿನ ಆಧಾರದ ಮೇಲೆ ನಕಲಿ ಡಾಕ್ಟರ್ ಆದ ಸುಹಾಸ್ನನ್ನ ಕರೆಸಿ ವಿಚಾರಣೆಯನ್ನ ಮಾಡಲಾಗಿದ್ದು ವಿಚಾರಣೆ ವೇಳೆ ತಾನು BAMS ಮಾಡಿಕೊಂಡಿಲ್ಲ, ಬದಲಾಗಿ ತುಮಕೂರಿನಲ್ಲಿಯೇ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ B ಫಾರ್ಮ್ ಮಾಡಿಕೊಂಡಿದ್ದೀನಿ, ನನ್ನನ್ನ ಕ್ಷಮಿಸಿ ಎಂದು ಪೊಲೀಸ್ ಠಾಣೆಯಲ್ಲಿ ಕೈ ಮುಗ್ದಿದ್ದಾನೆ. ರೆಕಾರ್ಡ್ ಮಾಡ್ಕೊಂಡಿದ್ದೀಯಾ ಅಲ್ವಾ, ಏನ್ ಕಿತ್ಕೋತೀಯಾ ಅಂತ ಅಸಹ್ಯವಾಗಿ ಕೆಟ್ಟ ಮಾತು ಪ್ರಯೋಗ ಮಾಡಿದ್ದವನ್ನ ಬುಡವನ್ನೇ ಪ್ರಜಾಶಕ್ತಿ ಅಲುಗಾಡಿಸುವಂತೆ ಮಾಡಿದೆ. ನಿಮ್ಮಂತ ನಕಲಿ ಡಾಕ್ಟರ್ಗಳನ್ನ ಬುಡ ಸಮೇತನೇ ಕೀಳ್ತೀವಿ. ಇನ್ನು ನಕಲಿ ಕ್ಲಿನಿಕ್ ಬಗ್ಗೆ ಪೊಲೀಸ್ ಠಾಣೆಗೆ ಹಾಗೂ ಆರೋಗ್ಯ ಇಲಾಖೆಗೂ ಪ್ರಜಾಶಕ್ತಿ ದೂರನ್ನ ನೀಡಿದ್ದು ದೂರನ್ನ ಗಂಭೀರವಾಗಿ ಪರಿಗಣಿಸಿದ ಇಲಾಖೆ ಖುದ್ದು ಕ್ಲಿನಿಕ್ಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ದು ಆತ ಡಾಕ್ಟರ್ ಅಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಿದ್ದು B ಫಾರ್ಮ್ ಮಾಡಿಕೊಂಡಿರುವವರು ಕೇವಲ ಮೆಡಿಕಲ್ ಓಪನ್ ಮಾಡಲು ಮಾತ್ರ
ಪರ್ಮಿಷನ್ ಇದ್ದು ಟ್ರೀಟ್ಮೆಂಟ್ ಕೊಡೋ ಅಧಿಕಾರ ಇಲ್ಲ ಎಂದು ಕ್ಲಿನಿಕ್ ಅನ್ನ ಸೀಸ್ ಮಾಡಿದೆ. ಈ ಮೂಲಕ ಏನ್ ಕಿತ್ಕೊಳ್ತೀಯಾ ಅಂತ ಅಂದಿದ್ದವನಿಗೆ ಪ್ರಜಾಶಕ್ತಿ ತಕ್ಕ ಪಾಠವನ್ನ ಕಲಿಸಿದ್ದು ಅಮಾಯಕ ರೋಗಿಗಳು ಬಲಿಯಾಗೋದನ್ನ ತಪ್ಪಿಸಿದೆ. ಈ ಮೂಲಕ ಪ್ರಜಾಶಕ್ತಿ ಟಿವಿ ತನ್ನ ತಾಕತ್ತನ್ನ ತೋರಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.